ಕೆರೆ ಗುರು. ಇವತ್ತು ನಮಸ್ಕಾರ ಎಲ್ರಿಗೂ. ನಾನಾದರೆ ಇವತ್ತು ನಮ್ಮೂರಿಗೆ ಹೋಗೋ ರೋಡ್ನಲ್ಲಿ, ನಮ್ಮೂರಿಗೆ ಹತ್ರನೇ ಇದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಈ ಲೊಕೇಶನು ನೋಡಿ. ಇಲ್ಲಿ ನೋಡಿ ಹಳ್ಳಿ ಲೈಫು, ಇಲ್ಲಿ ನೋಡಿ ರೋಡು, ಅಲ್ಲಿ ನೋಡಿ ಕೆರೆ, ಎಷ್ಟು ಸಗದಾಗಿದೆ ಗುರು. ಹಾಗೆ ಮುಂದೆ ಹೋಗಿ ನೋಡೋಣ ಏನು ಹೇಗಿದೆ ಅಂತ. ವ್ಯೂ ಗೊತ್ತಿಲ್ಲ ನನಗೂ, ಹೋಗಿ ನೋಡೋಣ ಹಂಗೆ. ನೋಡಿ ಎಷ್ಟು ಸಗದಾಗಿದೆ ಗುರು ಇದು ಕೆರೆ. ಸರ್ಪ್ರೈಸ್ ಗುರು, ಎಷ್ಟು ಸಕ್ಕತ್ತಾಗಿದೆ, ನಾನು ನೋಡೇ ಇಲ್ಲ. ವಾವ್, ಇಲ್ಲಿಂದ ಒಂದು ಡ್ರೋನ್ ಶಾಟ್ ಬಿಡೋಕ್ಕೆ ನಮಗಾದ್ರೆ ಇಷ್ಟ ಇದೆ, ಆದರೆ ನನ್ನ ಹತ್ರ ಡ್ರೋನೇ ಇಲ್ಲ ಗುರು. ಎಷ್ಟು ಕಷ್ಟಪಡ್ತಾ ಇದ್ದೀನೋ ಆದರೂ ಟ್ರೈ ತಗೊಳೋಣ ಅಂತ, ಆದರೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಆದರೆ ಒಂದಿನ ಲೈಫಲ್ಲಿ ತಗೊತೀನಿ ಡ್ರೋನ್ ಕೂಡ. ಬಟ್ ಇವತ್ತಾದರೆ ಈ ವ್ಯೂ ನೋಡೋಕ್ಕೆ ಸಕ್ಕತ್ತಾಗಿದೆ. ನಾನು ಫಸ್ಟೇ ನೋಡ್ತಾ ಇದ್ದೀನಿ ಗುರು, ಇಲ್ಲಿ ಬಂದು ನಮ್ಮೂರಿಗೆ ಹತ್ರನೇ ಇದೆ, ಆದರೂ ಕೂಡ ಜಕ್ಕಲಮಡುಗು ಕೆರೆ ಇದಾದರೆ ಇವತ್ತು ಬರ್ತಾಯಿದ್ದೀನಿ ಗುರು. ಇನ್ನು ಈ ವ್ಯೂ ನೋಡೋಕ್ಕೆ ನಮ್ಮೂರಿಗೆ ಹೋಗ್ತಾ ಇದ್ದೆ, ಹಂಗೆ ಬಂದು ನೋಡ್ತಾ ಇದ್ದೀನಿ. ಎಷ್ಟು ಸಗದಾಗಿದೆ ಗುರು ಇದು. ಎಷ್ಟು ದಿನದಿಂದ ಬೆಂಗಳೂರಲ್ಲಿ ಆ ಟ್ರಾಫಿಕ್ಕಲ್ಲಿ ದಿನಗಳನ್ನ ಕಳೆದು ತುಂಬ ಕಿವಿಗಳಿಲ್ಲ, ಮೈಂಡ್ ರಿಫ್ರೆಶ್ ಆಗ್ತಾಯಿದೆ ಗುರು. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಸುತ್ತಮುತ್ತ ಒಬ್ಬರು ಕೂಡ ಇಲ್ಲ, ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಹಳ್ಳಿ ಕಡೆ ಬಂದರೆ, ನಮ್ಮ ಊರಿಗಾದರೆ ಹೋಗ್ತಾ ಇದ್ದೀನಿ ಇವಾಗ. ಇದು ಜಕ್ಕಲಮಡುಗು ಕೆರೆ ಹತ್ರ ಆದರೆ ಇವಾಗ ಸದ್ಯಕ್ಕಿದ್ದೀನಿ. ಇನ್ನು ಮುಂದೆ ಟ್ರಾವೆಲ್ ಮಾಡಬೇಕಂತ ಕನಸಿದೆ, ಆದರೆ ಮಾಡ್ತಾ ವ್ಯೂ ನೋಡಕ್ಕೆ ನಾನು ಚಿಕ್ಕಮಂಗ್ಳೂರ್ಗಾದ್ರೆ ಹೋಗಿಷ್ಟು ಫಾಲ್ಸ್ ಕೆನಾಲ್ ತರ ಇದೆ, ಸರೋವರ ತರ ಇದೆ. ಪಕ್ಕದಲ್ಲಿ ನಮ್ಮೂರ್ ಪಕ್ಕದಲ್ಲಿ ಇಂಥ ವ್ಯೂಗಳು ಇರ್ತವೆ ಅಂತ ಗೊತ್ತಾಗ ಕ್ಯಾಮರಾ ಆದ್ರೆ ಇದ್ರ ಮೇಲೆ ಇಟ್ಟು ಹೋಗ್ತಾ ಇದ್ದೀನಿ ನಡ್ಕೊಂಡಾದ್ರೆ. ಸಖತ್ ಫೇಮಸ್ ನಮ್ಮೂರು ಮಂಚನಹಳ್ಳಿ ತಾಲೂಕು ಸುತ್ತಮುತ್ತ ಇರುವ ಕೆರೆಗಳು ಎಷ್ಟು ಫೇಮಸ್ ಆಗ್ತಿದೆ ಅಂದ್ರೆ ಟೂರಿಸಮ್ಗೆ ತುಂಬ ಡೆವಲಪ್ ಆಗ್ತಿದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ. ಈಗೀಗ ನಮ್ಮ ಮಂಚನಹಳ್ಳಿ ಸುತ್ತಮುತ್ತ ಇರುವ ಕೆರೆಗಳು ಎಲ್ಲ ಸಖತ್ ಫೇಮಸ್ ಆಗ್ತಿದೆ ಗುರು. ಇಲ್ಲಾರ ನೋಡಿ ರೈತರು ಹೊಲದಲ್ಲಿ ಲೈಟ್ಗಳು ಹಾಕಿದ್ದಾರೆ, ಆದರೆ ಇವಾಗ ಹೂಕ್ಕೆ ಬೆಲೆನೇ ಇಲ್ಲ ಗುರು. ಈ ಜಕ್ಕಲಮಡುಗು ಅಥವಾ ಈ ಪೋಷಟ್ಟಹಳ್ಳಿ, ಈ ಹಳ್ಳಿಗಳ ಪಕ್ಕದಲ್ಲಿ ಇರುವಂತಹ ಅವರು ಯಾರನ್ನ ನಾನು ವೀಡಿಯೋಸ್ನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಮಾಡ್ತೀನಿ ಗುರು. ಯಾಕಂದರೆ ನಾನು ಇದೇ ರೋಡಲ್ಲಿ ಬೆಂಗಳೂರು ನಮ್ಮೂರಿಗೆ ಓಡಾಡ್ತಾ ಇರ್ತೀನಿ. ಅದಕ್ಕೆ ಈ ದಾರಿಯಲ್ಲಿರುವ ಹಳ್ಳಿಗಳಲ್ಲಿ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಅವ್ರಿಗೆ ಮತ್ತೆ ರಿಪ್ಲೈ ಮಾಡಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ ಈ ಪ್ಲೇಸ್ಗಳನ್ನ ಬಗ್ಗೆ ತಿಳ್ಕೊಂಡು ಇನ್ನೂ ಅಷ್ಟು ತಿಳ್ಕೊಂಡು ಹೋಗ್ತೀನಿ ಗುರು.
ನೀರು ಹೋಗ್ತಿದೆ. ಮೊನ್ನೆ ಬಂದಿದ್ದೆ ಹೊಲದ ಹತ್ರ ಬಂದಿದ್ದೀನಿ ಗುರು. ಎಷ್ಟು ಸಖತ್ತಾಗಿದೆ ನೋಡಿ. ನೋಡಿದ್ರ ನಮ್ಮ ಹೊಲದಲ್ಲಿ ಪಕ್ಕದಲ್ಲಿ ನೀರು ಹೋಗ್ತಿದೆ. ಇದೇ ನಮ್ಮ ಹೊಲ ನೋಡಿ, ಎಷ್ಟು ಸಖತ್ತಾಗಿದೆ. ಒಳ್ಳೆ ಹಗ್ಗಗಳಿದ್ದಂಗಿದೆ ನೋಡಿ, ಎಷ್ಟು ಹಗ್ಗಗಳಿದ್ದಾವೆ. ಮೇಲಕ್ಕೆ ಹತ್ತಕ್ಕಂತೂ ಆಗಲ್ಲ ಇದನ್ನ ಹಿಡ್ಕೊಂಡು. ನಾನು ಕೂಡ ರಿಯಲ್ ಫಾರ್ಮರ್ ಗುರು. ಇದೆ ನಮ್ಮ ಹೊಲ. ನಾನು ಲಾಸ್ಟ್ ಟೈಮ್ ಮಂಚನಹಳ್ಳಿ ಕೆರೆ ಹತ್ರ ಬಂದಿದ್ದಾಗ ಇಷ್ಟೊಂದು ನೀರು ಹೋಗ್ತಾನೆ ಇರಲಿಲ್ಲ. ಎಷ್ಟು ನೀರು ಹೋಗ್ತಾ ಇದೆ ಅಂತ. ಸಚ್ ಎ ವಂಡರ್ಫುಲ್ ವಾಟರ್ ಫ್ಲೋ. ಬೆಳಗ್ಗೆನೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಬೆಳಗ್ಗೆ ನೀರು ಇಳಿದಿದ್ದಾರೆ. ಈ ವ್ಯೂ ನೋಡಿ ಗುರು, ಎಷ್ಟು ಸಗದಾಗಿದೆ ಅಂತ. ನಾನು ಹೋಗ್ಬೇಕಿತ್ತು, ನನಗೆ ಬೇರೆ ಕೆಲಸ ಇತ್ತು, ಅದರಿಂದ ಇಷ್ಟಾದರೆ ನೋಡ್ಕೊಂಡು ಇವಾಗ ಆದರೆ ಶ್ರೀನಿವಾಸ ಸಾಗರ ಹತ್ರ ಬಂದಿದ್ದೀನಿ. ಶ್ರೀನಿವಾಸ ಸಾಗರ ನೋಡಿದ್ದೀವಿ. ಆಕಾಶದಿಂದ ಅಮೃತ ಗಂಗೆ ಧುಮುಕ್ತಾ ಇರುವ ತರಹ ಈ ಫಾಲ್ಸ್ ಆದರೆ ಇವಾಗ ಬರ್ತಾ ಇದೆ. ಇಲ್ಲಿ ಯಾವಾಗ ಹಂಗೆ ನಾವು ಹತ್ತಿರಕ್ಕೋಗಿ ಮೇಲೆ ತಲೆ ಎತ್ತಿ ನೋಡಿದ್ರೆ ಆಕಾಶದಿಂದ ನೀರು ಉದುರ್ತಾ ಇದೆಯೇನೋ ಅನಿಸುತ್ತೆ ಅವರು. ನೋಡೋಣ ಬರ್ರಿ, ನಿಮಗೆ ಗೊತ್ತಾಗುತ್ತೆ ಇವಾಗ ಮುಂದೆ ಒಂದು ಹೋಗ್ತಾ. ಎಷ್ಟು ಚೆನ್ನಾಗಿದೆ ನೀರು, ವಂಡರ್ಫುಲ್. Just wow. ಗುರು ಶ್ರೀನಿವಾಸ ಸಾಗರದಲ್ಲಿ ಹೋಗಿ ಬಟ್ಟೆಗಳೆಲ್ಲ ನೆನೆಸ್ಕೊಂಡೆ ವೀಡಿಯೋಗೆ ಅಂತ ಹೋಗ್ಬಿಟ್ಟು ನೋಡಿ ಹೆಂಗಾಗಿದೆ ಅಂತ. ಇದು ಕತೆ. ಆದರೆ ಸಖತ್ ಎಂಜಾಯ್ ಮಾಡ್ಬೋದು. ಇವಾಗ ಟೈಮ್ ಇಲ್ಲ ಗುರು, ಹೋಗ್ತಾ ಇದ್ದೀವಿ. ಇವ್ರು ನೋಡಿ ಮಲ್ಕೊಬಿಟ್ಟಿದ್ದಾರೆ. ಏನೋ ಇಲ್ಲೇ ಸೋಫಾ ಮಾಡ್ಕೊಬಿಟ್ಟಿದ್ಯಾ? ಇಲ್ಲೇ ಮಲ್ಕೊಬಿಡ್ತೀಯಾ? ವಿಡಿಯೋ ತೆಗಿಬಾರ್ದೆ? ಯಾವ್ರು ನಿಂದು? ಬೆಂಗಳೂರಲ್ಲಿ ಎಲ್ಲಿ?
ಸಿಟಿ ಎಲ್ಲ ಏರಿಯಾ ಇಲ್ಲಿ ಮಾರ್ಕೆಟ್ ಆಯ್ತು ಬಿಡು. ಇಲ್ಲಿ ಹೇಗೆ ಧುಮುಕ್ತಿದೆ ಅಂದರೆ ನೀರು ಆಕಾಶದಿಂದ ಅಮೃತ ಧುಮುಕ್ತಾ ಇದೆ ಗುರು. ನೀರಾದರೆ ಅಲ್ಲಿ ಹತ್ರಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಶ್ರೀನಿವಾಸ ಸಾಗರ ಅಲ್ಲ, ಇವಾಗ ಇದು ಜಾತ್ರೆ ಆಗೋಗಿದೆ. ಡೈಲಿ ಜಾತ್ರೆ, ಎಷ್ಟು ದಿನ ನೀರು ಬರುತ್ತೆ ಅಷ್ಟು ದಿನ ಇಲ್ಲಿ ಜಾತ್ರೆ ನಡೀತಾ ಇರ್ತಿದ್ರು. ಇಂಥ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದ್ರೆ ನಮಗೆಲ್ಲ ಎಂಜಾಯಿಂಗ್ ಅನಿಸುತ್ತೆ. ಆದರೆ ಇಲ್ಲಿ ಅಂಗಡಿಗಳಿದಾವಲ್ಲ, ಈ ಅಂಗಡಿಗಳು ಇವರೆಲ್ಲ ತಮ್ಮ ಜೀವನಗಳಿಗೋಸ್ಕರ ಬಂದಿರ್ತಾರೆ. ನಮಗೆಲ್ಲ ಎಂಜಾಯ್ಮೆಂಟ್ ಆದರೆ ಅವರು ಲೈಫ್ಗೋಸ್ಕರ ಬಂದಿರ್ತಾರೆ ಗುರು. ಆದರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಮಿಕ್ಕಿದ ಟೈಮಲ್ಲಿ ನಾವು ಕಷ್ಟಪಡ್ತಾ ಇರ್ತೀವಿ, ಅವ್ರು ಎಂಜಾಯ್ ಮಾಡ್ತಾರೆ, ಅಷ್ಟೇ ಲೈಫು. ಅಂತೂ ಇಂತೂ ನಮ್ಮ ಶ್ರೀನಿವಾಸ ಸಾಗರದಲ್ಲಿ ಕೂಡ ಬೋಟಿಂಗ್ ಬಂದ್ಬಿಟ್ಟಿದೆ ಗುರು. ಪರ್ ಪರ್ಸನ್ಗೆ 200 250 ಇದೆ, ಎಷ್ಟು ಅಂತ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಇವತ್ತಾದರೆ ನಾನು ಹೋಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಹೋಗೋಣ, ಪರವಾಗಿಲ್ಲ. ಇವಾಗ ಯಾಕೆ ಹೋಗ್ತಾ ಇಲ್ಲ ಅಂದರೆ ಅದು ಮ್ಯಾಟ್ರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮೆಲ್ರಿಗೂ. ಬಾಯ್ ಬಾಯ್, ಸಿ ಯು, ಟಾಟಾ.